ಬೆಂಗಳೂರಿನಲ್ಲಿ ಉದ್ಯಮಿ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನವರಿ 22ರಂದು ಕೊನೆಯದಾಗಿ ನನ್ನ ಜೊತೆ ಮಾತನಾಡಿದ್ರು. ಕೆಲ ಲೀಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ರು. ಈ ಘಟನೆಯನ್ನು ನಂಬೋದಕ್ಕಾಗ್ತಾ ಇಲ್ಲ ಅಂತ ಟಿವಿ9 ಜೊತೆ ರಾಯ್ ಕಾನೂನು ಸಲಹೆಗಾರ ಪ್ರಕಾಶ್ ಮಾತನಾಡಿದ್ದಾರೆ. ಕಳೆದ ವಾರದಿಂದಲೂ ಆದಾಯ ತೆರಿಗೆ ದಾಳಿ ನಡೆದಿತ್ತು. ದಾಳಿಯಿಂದ ಸಿಜೆ ರಾಯ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ಮಧ್ಯಾಹ್ನ ಕಚೇರಿಗೆ ಬಂದು ರೂಮಿಗೆ ಹೋಗಿದ್ರಂತೆ. ರೂಮ್ಗೆ ಹೋಗಿ ರಾಯ್ ಬಾಗಿಲು ಹಾಕೊಂಡ್ರಂತೆ. ಐಟಿ ಅಧಿಕಾರಿಗಳು ಕೂಡ ಇದ್ರು ಅಂತ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಕೂಡ ಕಚೇರಿಯಲ್ಲೇ ಇದ್ರು. ಸರ್ಜಾಪುರ ಭಾಗದಲ್ಲಿ ಪ್ರಾಜೆಕ್ಟ್ ಕಡಿಮೆಯಾಗಿತ್ತು. ಕೇರಳದಲ್ಲಿ ಇತ್ತೀಚೆಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿತ್ತು. ಎಲ್ಲ ವಿಚಾರವನ್ನ ಹೇಳಿರುವಂಥದ್ದು ಕಾನೂನು ಸಲಹೆಗಾರ, ಅಂದರೆ ರಾಯ್ಗೆ ಕಾನೂನು ಸಲಹೆಗಾರರಾಗಿದ್ದಂತಹ ಪ್ರಕಾಶ್ ಟಿವಿ9 ಜೊತೆ ಮಾತನಾಡಿದ್ದಾರೆ. ಕಳೆದ ವಾರದಿಂದಲೂ ಕೂಡ ಆದಾಯ ತೆರಿಗೆ ಅಧಿಕಾರಿಗಳು ದಾಳಿ ನಡೆಸ್ತಾ ಇದ್ದಾರೆ. ದಾಳಿಯಿಂದ ಸಿಜೆ ರಾಯ್ ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ಮಧ್ಯಾಹ್ನ ಕಚೇರಿಗೆ ಬಂದು ರೂಮ್ಗೆ ಹೋದ್ರಂತೆ. ರೂಮ್ಗೆ ಹೋಗಿ ರಾಯ್ ಬಾಗಿಲು ಹಾಕೊಂಡ್ರಂತೆ. ಐಟಿ ಅಧಿಕಾರಿಗಳು ಕೂಡ ಕಚೇರಿಯಲ್ಲಿ ಇದ್ರು ಅಂತ ಆಮೇಲೆ ಗೊತ್ತಾಯಿತು. ಸರ್ಜಾಪುರ ಭಾಗದಲ್ಲಿ ಪ್ರಾಜೆಕ್ಟ್ ಕಡಿಮೆಯಾಗಿತ್ತು. ಕೇರಳದಲ್ಲಿ ಇತ್ತೀಚೆಗೆ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿತ್ತು ಅಂತ ಟಿವಿ9 ಜೊತೆ ಮಾತನಾಡಿದ್ದಾರೆ ಪ್ರಕಾಶ್. ಇನ್ನು ಕಾನೂನು ಸಲಹೆಗಾರ ಕಾನೂನು ಸಲಹೆಗಾರ ಪ್ರಕಾಶ್ ಜೊತೆಗೆ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಏನು ಹೇಳಿದ್ರು ಹಾಗಾದ್ರೆ ಕೇಳೋಣ. ಗ್ರೂಪ್ನ ಮುಖ್ಯಸ್ಥರಾದಂತಹ ಸಿಜೆ ರಾಯ್ ಅವರು ಇವತ್ತು ತಾವೇ ಕಟ್ಟಿ ಬೆಳೆಸಿದಂತಹ ಕಚೇರಿಯಲ್ಲೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ಸಂಬಂಧ ಮಾತಾಡೋಕ್ಕೆ ಅವರ ವಕೀಲರಾದಂತಹ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಕೊನೆಯದಾಗಿ ಅವರು ನನ್ನ ಹತ್ರ ಮಾತಾಡಿದ್ದು 22ನೇ ತಾರೀಕು, ಅಂದರೆ ಜನವರಿ 22ನೇ ತಾರೀಕು ನನ್ನ ಹತ್ರ ಮಾತಾಡಿ ಕೆಲವು ಲೀಗಲ್ ವಿಚಾರಗಳನ್ನು ಕೇಸಿಗೆ ಸಂಬಂಧಪಟ್ಟ ಹಾಗೆ ಕೇಳಿದ್ರು. ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಆದರೆ ಈ ದುರ್ಘಟನೆ ಅತ್ಯಂತ ನಂಬಲಿಕ್ಕೆ ಆಗ್ತಾ ಇಲ್ಲ, ನನಗೆ ಮಾತುಗಳು ಬರ್ತಾ ಇಲ್ಲ ಸರ್. ಈಗ ಇವತ್ತು ಏನಾಯಿತು ಸರ್, ಆ್ಯಕ್ಚುಲಿ ಕಾನ್ಫಿಡೆಂಟ್ ಗ್ರೂಪಲ್ಲಿ ಅಂದರೆ ಅವರೇ ಕಟ್ ಬೆಳೆಸಿದಂತಹ ಒಂದು ಕಚೇರಿ, ಅದು ಸಾಕಷ್ಟು ವರ್ಷಗಳ ಶ್ರಮ ಇದೆ ಅದಕ್ಕೆ. ಇವತ್ತು ಅದೇ ಒಂದು ಗ್ರೂಪ್ನ ಒಂದು ಕಚೇರಿಯಲ್ಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಗ ಆ ಒಂದು ಘಟನೆ ಏನಾಯಿತು ಸರ್? ಆ್ಯಕ್ಚುಲಿ ಕಳೆದ ಒಂದು ವಾರದಿಂದ ಇದು ಆದಾಯ ತೆರಿಗೆದು ರೈಡು ನಡೀತಾ ಇತ್ತು ಅಂತ ಕೇಳ್ಪಟ್ಟೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದ್ದರು. ತದನಂತರ ಇವತ್ತು ನಡೆದಂಥದ್ದು ಏನು ಅಂತಂದರೆ ಬೆಳಗ್ಗೆಯಿಂದನೂ ಕೂಡ ಬೆಂಗಳೂರಲ್ಲೇ ಇದ್ದರು. ಮಧ್ಯಾಹ್ನ ಕಚೇರಿಗೆ ಬಂದು ಒಳಗಡೆ ಹೋಗಿ ನೀರನ್ನು ಕುಡಿದು ಬಾಗಿಲು ಹಾಕ್ಕೊಂಡ್ರು ಅಂತ ಗೊತ್ತಾಯಿತು ನನಗೆ. ಆ ಸಂದರ್ಭದಲ್ಲಿ ಐಟಿ ಅವರು ಕೂಡ ಎಲ್ಲರೂ ಇದ್ದರು ಅಂತ ಗೊತ್ತಾಯಿತು. ನೀವು ಕಂಡ ಮಟ್ಟಿಗೆ ಇವರ ಒಂದು ಬಿಸ್ನೆಸ್ ಯಾವ ರೀತಿ ಇತ್ತು, ಅಂದರೆ ಇವರು ತೆರಿಗೆ ಕಟ್ಟೋದಾಗಿರ್ಬೋದು, ಅದು ಯಾವ ರೀತಿಯಾಗಿ ಇದನ್ನು ನೋಡ್ಕೋತಾ ಇದ್ರು? ಖಂಡಿತವಾಗ್ಲೂ ಆ ಥರದ್ದು ವಂಚನೆ ಅನ್ನೋ ಪದನೇ ಅದು ರಾಂಗ್. ಅದು ಯಾವತ್ತೂ ಕೂಡ ಅವರು ಈಸ್ ಎ ವೆರಿ ಲಾ ಅಬೈಡಿಂಗ್ ಸಿಟಿಸನ್. ಅವರಿಗೆ ಅಪಾರವಾದಂಥ ದೇಶ ಪ್ರೇಮ ಇತ್ತು, ಅಪಾರವಾದಂಥ ಜವಾಬ್ದಾರಿ ಇತ್ತು. ಹಾಗಾಗಿ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನೋದು ಅದು ಅಪ್ಪಟ ಸುಳ್ಳು. ಸರ್, ಅವ್ರಿಗೇನಾದರೂ ಸಾಲ ಆ ರೀತಿಯಾಗಿ ಬೇರೆ ರೀತಿಯಾದ ಮಾನಸಿಕವಾದಂತಹ ಬೇಸರ ಏನಾದ್ರು ಇತ್ತ ಸರ್ ಈ ಒಂದು ಬಿಸ್ನೆಸ್ ವಿಚಾರವಾಗಿ? ಖಂಡಿತವಾಗ್ಲೂ ಅವೆಲ್ಲ ಇಲ್ಲ. ಅವರು ಒಂದು ಅದ್ಭುತವಾದಂಥ ಮನುಷ್ಯ. ಅದು ಈಸ್ ಎ ವೆರಿ ಗುಡ್. ಅವರ ಮ್ಯಾನರಿಸಮ್ಮೇ ಒಂಥರ ಆಕರ್ಷಣೀಯವಾಗಿರೋಂಥದ್ದು ಮತ್ತು ಮಾದರಿಯಾಗಿದ್ದಂಥದ್ದು. ಆ ರೀತಿಯಾಗಿ ಆ ಥರದ್ದು ಲಾಸು ಮತ್ತೊಂದು ಆ ಥರದ್ದೆಲ್ಲ ಏನೂ ಇಲ್ಲ. ಸುಮ್ಮನೆ ಅದನ್ನೆಲ್ಲ ಕಟ್ಟುಕತೆಗಳವೆಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ. ಈಸ್ ಎ ವೆರಿ ವೆರಿ ಲಾ ಅಬೈಡಿಂಗ್ ಸಿಟಿಸನ್ನು. ಕ್ಯಾಮ್ರಾಮನ್ ರಘು ಜೊತೆ ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.